ಡೈಮಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಚಿಕನ್ ಪೆಪ್ಪರ್ ಡ್ರೈಯನ್ನು ಮಾಡ್ತಾಯಿದ್ದೀನಿ. ಇವು ಚಿಕನ್ ಪೆಪ್ಪರ್ ಡ್ರೈ ತುಂಬ ಚೆನ್ನಾಗಾಗುತ್ತೆ ಮತ್ತು ತುಂಬ ಸಿಂಪಲ್ಲಾಗಿ ಮಾಡೋದು. ಈಗ ಸ್ಟವ್ ಹತ್ತಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಪ್ಯಾನನ್ನು ನಾನು ಸ್ಟವ್ ಮ್ಯಾಗಿಟ್ಟು ನಂತರದಲ್ಲಿ ಇದಕ್ಕೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆಯನ್ನು, ಟೇಬಲ್ ಸ್ಪೂನ್ ಏನಿದೆಯಲ್ಲ ಅದೇ ಸಾಕು, ಎಣ್ಣೆಯನ್ನು ಹಾಕಿ ಆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ. ಎಣ್ಣೆ ಆದ ನಂತರದಲ್ಲಿ ಇದಕ್ಕೆ ಒಂದು ಚಿಕ್ಕ ಪೀಸ್ ಈರುಳ್ಳಿಯನ್ನು ಹಾಕಿದ್ದೀನಿ. ಕಾದಿದೆ. ಈಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿಯನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ 1ರಿಂದ 2 ಈರುಳ್ಳಿ ಹಾಕಿದರೆ ಎಷ್ಟಾದರೂ ಹಾಕಿದರೂ ಚೆನ್ನಾಗಾಗುತ್ತೆ. ಅದು ಸ್ವಲ್ಪ ಬ್ರೌನ್ ಕಲರ್ ಆಗಲಿ, ಈರುಳ್ಳಿ ಸ್ವಲ್ಪ ಕೆಂಪಾಗಿ ಕಾದ ತಕ್ಷಣವೇ ಅದಕ್ಕೆ ನಾನು ಈಗ ಚಿಕನ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಚಿಕನ್ನನ್ನು ಸಹ ಹಾಕ್ತಾಯಿದ್ದೀನಿ. ಒಂದು 1/4 kg ಚಿಕನ್ ಇದೆ ಅಷ್ಟೇ. ಇದು ಚೆನ್ನಾಗಾಗುತ್ತೆ. ಇದಕ್ಕೆ ನಾವು ಜಾಸ್ತಿ ಯಾವುದೇ ಮಸಾಲೆ ಪದಾರ್ಥಗಳನ್ನು ಬಳಸಿಲ್ಲ. ಹಾಗೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಾವು ಚೆನ್ನಾಗಿ ಡ್ರೈ ಆಗ್ತಾಯಿದೆ ಇದು ಚಿಕನ್ನು. ಇದಕ್ಕೆ ನಾನು ಈಗ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು. ಇದು ಕಡಿಮೆ ಆಗ್ತಾಯಿದೆ. ಅರಿಶಿಣ ಪುಡಿ ಹಾಕಿ ಇದಕ್ಕೆ ನಂತರದಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಈಗ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ಈ ಮಿಕ್ಸ್ ಮಾಡಿದ ನಂತರದಲ್ಲಿ ಚೆನ್ನಾಗಿ ಡ್ರೈ ಆಗಬೇಕಿದು, ನೀರಿನ ಅಂಶ ಎಲ್ಲ ಹೋಗಬೇಕು. ಹಾಗೆಯೇ ನಾವು ಇದಕ್ಕೆ ಸ್ವಲ್ಪ ಉಪ್ಪು, ಎಷ್ಟು ಬೇಕು ಅಷ್ಟು ಉಪ್ಪನ್ನು ನಾವು ಇದಕ್ಕೆ ಆ್ಯಡ್ ಮಾಡೋಣ, ರುಚಿಗೆ ತಕ್ಕಷ್ಟು. ಹಾಗೆಯೇ ಇದನ್ನು ಮತ್ತೆ ಒಂದ್ಸರಿ ಚಮಚದಲ್ಲಿ ಮಿಕ್ಸ್ ಮಾಡಿ ಹಾಗೆಯೇ ಲಿಡ್ ಕ್ಲೋಸ್ ಮಾಡಿದ್ದೆ. ಈಗ ಲಿಡ್ ತೆಗೆದುಬಿಟ್ಟು ನಾವು ಡ್ರೈ ಆಗಿದೆ. ಈಗ ಆಲ್ಮೋಸ್ಟ್ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಿದೆ, ಚೆನ್ನಾಗೂ ಬೆಂದಿದೆ. ಆ ನಂತರದಲ್ಲಿ ಇದಕ್ಕೆ ನಾವು ಕಾಳು ಮೆಣಸು ಪೌಡ್ರನ್ನು ಇದಕ್ಕೆ ಬಳಸೋಣ. ಪೆಪ್ಪರ್ ಪೌಡ್ರ್ ಅಂತಾರಲ್ಲ, ಅದು 2 ಸ್ಪೂನನ್ನು ನಾವು ಪೆಪ್ಪರ್ ಪೌಡ್ರ್ ಹಾಕಿದರೆ ಸಾಕು. ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಏನು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಹಾಗೆಯೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮತ್ತು ನಾವು ಇದಕ್ಕೆ ಒಂದು ಸ್ವಲ್ಪ ಕೊನೆಯದಾಗಿ ಹಾಕಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡೋಣ. ಈಗ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ತಿಳಿ ಸಾರು ಅನ್ನಕ್ಕೆಲ್ಲ ಬಳಸ್ಬೋದು. ಹಾಗೆಯೇ ನಾವು ಇದನ್ನು ಸ್ವಲ್ಪ 1-2-3 ಹನಿ ನಿಂಬೆ ಹಣ್ಣನ್ನು ಹಾಕೋಣ. ಟೊಮೊಟೊ ಏನು ಬಳಸಿಲ್ಲಲ್ಲ, ಹಾಗಾಗಿ ನಂತರದಲ್ಲಿ ಇದನ್ನು ಸ್ಟವನ್ನು ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿ ನಾವು ಒಂದು ಸರ್ವ್ ಪ್ಲೇಟ್ ತೊಗೊಂಡು ಮಾಡಿ ಒಂದೆಲ್ಲ ಚೆನ್ನಾಗಿ ಆಗುತ್ತೆ ತಿನ್ನಲಿಕ್ಕೆ. ನೋಡಿ, ಇದನ್ನು ತಿಂದು ಬಳಸಿ, ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಥ್ಯಾಂಕ್ ಯು.